ಫ್ರೆಂಡ್ಸ್, ನಿಮ್ಗೆ ಅನಿಸ್ಬೋದು ಈ ಫೋನ್ ನನ್ನ ಕಂಟ್ರೋಲಲ್ಲಿದೆ, ನಾನು ಬೇಕಾದಾಗ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಕ್ಲೋಸ್ ಮಾಡ್ಬೋದು, ನಾನು ಬೇಕಾದಾಗ ಫೋನ್ ಬದಿಗಿಟ್ಟು ಹೋಗ್ಬೋದು ಅಂತ. ಆದರೆ ಒಂದು ಸತ್ಯ ಹೇಳ್ತೀನಿ, ಅದನ್ನು ಶಾಂತವಾಗಿ ಕೇಳಿ. ಮುಂದಿನ 10 ನಿಮಿಷಗಳಲ್ಲಿ ನೀವು ಏನು ಮಾಡ್ತಿರೋದು ನಿಮಗೆ ಇನ್ನೂ ಸ್ಪಷ್ಟವಾಗಿರಲ್ಲ, ಆದರೆ ಗೂಗಲ್ಗೆ ಈಗಾಗಲೇ ಅದು ಗೊತ್ತಿರುತ್ತೆ. ನೀವು ಇದನ್ನ ಗಮನಿಸಿರಬಹುದು. ನೀವು ಯಾವುದಾದ್ರೂ ಫೋನ್ ಪರ್ಚೇಸ್ ಮಾಡೋಕ್ಕೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ಗೆ ಹೋದಾಗ ಅದು ನಿಮಗೆ ಫೋನ್ ಕೇಸ್ ಕೂಡ ರೆಕಮೆಂಡ್ ಮಾಡುತ್ತೆ. ಇದು ಹೇಗೆ? ಇದು ಯಾವ ಮಾಯಾಜಾಲವೂ ಅಲ್ಲ, ಜ್ಯೋತಿಷ್ಯ ಕೂಡ ಅಲ್ಲ. ಇದಕ್ಕೆ ಒಂದು ಹೆಸರಿದೆ, ಅದೇ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್. ಫೋನ್ ಆರ್ಡರ್ ಮಾಡೋ 76% ಅಷ್ಟು ಜನ ಫೋನ್ ಕೇಸ್ ಕೂಡ ಆರ್ಡರ್ ಮಾಡಿರ್ತಾರೆ. ನಮ್ಮನ್ನು ಆಳ್ತಿರೋದು ತಂತ್ರಜ್ಞಾನ ಅಲ್ಲ, ಸಾಧ್ಯತೆಯ ಲೆಕ್ಕಾಚಾರ, ಪ್ರೊಬ್ಯಾಬಿಲಿಟಿ. ಹಾಗಿದ್ರೆ ಬನ್ನಿ, ತಡ ಯಾಕೆ ಮಾಡಬೇಕು? ಇವತ್ತು ಡೇಟಾ ಸೈನ್ಸ್ ಒಳಗೆ ಅಡಗಿರುವ ಒಂದು ಅಸೌಕರ್ಯಕರ ಸತ್ಯವನ್ನು ನೋಡೋಣ. ನಮಸ್ಕಾರ, ಇದು ಟೆಕ್ ಸೂತ್ರ ಕನ್ನಡ. ಅಧ್ಯಾಯ 1, ಗರ್ಭಿಣಿ ಹುಡುಗಿ ಕತೆ. ಸಂಖ್ಯಾಶಾಸ್ತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ನಿಜವಾದ ಘಟನೆ ಕೇಳಿ. ಅಮೆರಿಕಾದಲ್ಲಿ ಟಾರ್ಗೆಟ್ ಅನ್ನೋ ಒಂದು ದೊಡ್ಡ ಶಾಪಿಂಗ್ ಸ್ಟೋರ್ ಇದೆ. ಒಂದು ದಿನ ಒಬ್ಬ ತಂದೆ ಟಾರ್ಗೆಟ್ ಶಾಪ್ ಒಳಗಡೆ ಹೋಗಿ ಮ್ಯಾನೇಜರ್ ಮೇಲೆ ಕೂಗಾಡ್ತಾನೆ, ನನ್ನ ಮಗಳು ಇನ್ನೂ ಹೈಸ್ಕೂಲ್ ಓದುತ್ತಿದ್ದಾಳೆ, ನೀವೇಕೆ ಅವಳಿಗೆ ಬೇಬಿ ಬಟ್ಟೆ ಡೈಪರ್ ಕೂಪನ್ ಕಳಿಸಿದ್ದೀರಿ ಅಂತ. ಮ್ಯಾನೇಜರ್ಗೂ ಗೊಂದಲ. ಕ್ಷಮಿಸಿ ಸರ್, ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತಾನೆ. ಆದರೆ ಕೆಲವು ವಾರಗಳ ನಂತರ ತಂದೆಗೆ ಭಾರಿ ಶಾಕ್ ಆಗುತ್ತೆ. ಅವನ ಮಗಳು ನಿಜವಾಗಿಯೂ ಗರ್ಭಿಣಿಯಾಗಿರ್ತಾಳೆ. ಟಾರ್ಗೆಟ್ಗೆ ಇದು ಆ ತಂದೆಗೆ ಗೊತ್ತಾಗುವ ಮೊದಲೇ ಗೊತ್ತಾಗಿದ್ದಾದರೂ ಹೇಗೆ? ಟಾರ್ಗೆಟ್ ಇಲ್ಲಿ ಯಾರನ್ನು ಹಿಂಬಾಲಿಸಲಿಲ್ಲ, ಯಾರ ಮೇಲೂ ಕ್ಯಾಮ್ರಾ ಇಟ್ಟಿಲ್ಲ. ಅವರು ಮಾಡಿದ್ದು ಒಂದೇ, ಗ್ರಾಹಕರ ಖರೀದಿ ಮಾದರಿಗಳನ್ನು ಲೆಕ್ಕ ಹಾಕಿದರು. ಸಂಖ್ಯಾಶಾಸ್ತ್ರ ಹೇಳುತ್ತೆ, ಒಬ್ಬ ಯುವತಿ ಸ್ಮೆಲ್ ಇಲ್ಲದ ಲೋಷನ್, ಜಿಂಕ್ ಸಪ್ಲಿಮೆಂಟ್, ಕಾಟನ್ ಬಾಲ್ ಒಟ್ಟಿಗೆ ಖರೀದಿಸುವುದರ ಅರ್ಥ 87% ಸಾಧ್ಯತೆ ಅವಳು 3 ತಿಂಗಳ ಗರ್ಭಿಣಿ. ಇದು ಗುಪ್ತಚರಿಕೆಯೂ ಅಲ್ಲ, ಯಾವ ಭವಿಷ್ಯವಾಣಿಯೂ ಅಲ್ಲ. ಇದನ್ನು ಕರೀತಾರೆ ಭವಿಷ್ಯವಾಣಿ ವಿಶ್ಲೇಷಣೆ, ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್. ಅಧ್ಯಾಯ 2, ನೀವು ವ್ಯಕ್ತಿಯಲ್ಲ, ನೀವು ಮಾದರಿ. ನಿಮ್ಗನ್ಸುತ್ತೆ ನಾನು ಯೂನಿಕ್, ನನ್ನ ಆಯ್ಕೆ ನನ್ನದು ಅಂತ. ಆದರೆ ಡೇಟಾ ಸೈನ್ಸ್ ದೃಷ್ಟಿಯಲ್ಲಿ ನಾವು ವ್ಯಕ್ತಿಗಳಲ್ಲ, ನಾವು ಮಾದರಿಗಳು, ಪ್ಯಾಟ್ರನ್ಸ್. ಯೂಟ್ಯೂಬ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಅದನ್ನ ಕರೀತಾರೆ ಸಹಕಾರ ಶೋಧನೆ, ಕೊಲಾಬರೇಟಿವ್ ಫಿಲ್ಟರಿಂಗ್. ರಮೇಶ್ಗೆ KGF ಇಷ್ಟ, ಕಬ್ಜಾ ಇಷ್ಟ, ಟೆಕ್ ವಿಡಿಯೋಸ್ ಇಷ್ಟ. ಸುರೇಶ್ಗೆ KGF ಇಷ್ಟ, ಕಬ್ಜಾ ಇಷ್ಟ. ಸಂಖ್ಯಾಶಾಸ್ತ್ರ ಹೇಳುತ್ತೆ 90% ಮಾದರಿ ಒಂದೇ ಅಂದಮೇಲೆ ಸುರೇಶ್ಗೂ ಕೂಡ ಟೆಕ್ ವಿಡಿಯೋಸ್ ಇಷ್ಟ ಆಗಲೇಬೇಕು. ಯೂಟ್ಯೂಬ್ ಕೇವಲ ನಿಮ್ಮನ್ನು ನೋಡಲ್ಲ, ನಿಮ್ಮಂತೆಯೇ ಇರುವ ಸಾವಿರಾರು ಜನರ ಮಾದರಿಯನ್ನು ನೋಡುತ್ತೆ. ಅಲ್ಲಿ ತೀರ್ಮಾನ ಆಗಿರುತ್ತೆ, ಈ ಮಾದರಿಯವರು ಈ ಥಂಬ್ನೈಲ್ ನೋಡಿದ್ರೆ ಕ್ಲಿಕ್ ಮಾಡ್ತಾರೆ ಅಂತ. ಮತ್ತು ನಾವು ಕ್ಲಿಕ್ ಮಾಡ್ತೀವಿ ಕೂಡ. ನಮಗೆ ಗೊತ್ತಿಲ್ಲದಂತೆ ನಾವು ಒಂದು ದೊಡ್ಡ ಲೆಕ್ಕಾಚಾರದ ಸಣ್ಣ ಭಾಗವಾಗಿ ಬಿಟ್ಟಿದ್ದೇವೆ. ಅಧ್ಯಾಯ 3, ನಿಮ್ಮ ಜೇಬಿನಲ್ಲಿರುವ ಕೆಸಿನೋ. ಇಲ್ಲಿ ನಿಮಗೊಂದು ಪ್ರಶ್ನೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ನಾವು ಏಕೆ ಗಂಟೆಗಟ್ಟಲೆ ಸ್ಕ್ರೋಲ್ ಮಾಡ್ತೀವಿ? ಏಕೆ ಫೋನ್ ಬಿಟ್ಟು ಇರೋಕ್ಕಾಗಲ್ಲ ಗೊತ್ತಾ? ಇದರ ಹಿಂದೆ ಒಂದು ಅಪಾಯಕಾರಿ ಗಣಿತ ಇದೆ. ಅದನ್ನೇ ಕರೀತಾರೆ ಬದಲಾವಣೆಯ ಬಹುಮಾನ ಕ್ರಮ, ವೇರಿಯಬಲ್ ರಿವಾರ್ಡ್ ಶೆಡ್ಯೂಲ್. ಒಂದು ಪ್ರಯೋಗ ಕೇಳಿ. ಒಂದು ಇಲಿಗೆ ಪ್ರತಿ ಸಲ ಬಟನ್ ಒತ್ತಿದಾಗ ಆಹಾರ ಸಿಕ್ಕಿದ್ರೆ ಹೊಟ್ಟೆ ತುಂಬಿದ ಮೇಲೆ ಅದು ಬಟನ್ ಒತ್ತೋದನ್ನು ನಿಲ್ಲಿಸುತ್ತದೆ. ಆದರೆ ಒಮ್ಮೆ ಆಹಾರ ಮತ್ತೊಮ್ಮೆ ಸಿಗದೆ ಹೋದಾಗ ಆ ಇಲಿಯ ವರ್ತನೆ ಬದಲಾಗುತ್ತದೆ. ಅದು ನಿರಂತರವಾಗಿ ಹುಚ್ಚನಂತೆ ಬಟನ್ ಒತ್ತುತ್ತದೆ. ಏಕೆ? ಇದನ್ನು ಕರೀತಾರೆ ಅನಿಶ್ಚಿತತೆ, ಅನ್ಸರ್ಟೈನಿಟಿ. ಅದೇ ಸೂತ್ರ ನಮ್ಮ ಫೋನ್ ಒಳಗಿದೆ. ಮೊದಲ ವಿಡಿಯೋ ಬೇಸರ, 2ನೇದು ಸಹ, 3ನೇದು ಬೂಮ್. ನಮ್ಮ ಮೆದುಳಿಗೆ ಆ ಬಹುಮಾನ ಬೇಕು. ಸಂಖ್ಯಾಶಾಸ್ತ್ರವಲ್ಲವರು ನಮ್ಮ ಡೋಪಮೈನ್ ಜೊತೆ ಆಟ ಆಡ್ತಿದ್ದಾರೆ. ಇಲ್ಲಿವರೆಗೆ ನಾವು ನೋಡಿದ್ದಾದರೂ ಏನು? ಫೋನ್ ನಮ್ಮನ್ನು ಮೋಸ ಮಾಡ್ತಿಲ್ಲ, ಆ್ಯಪ್ಗಳು ನಮ್ಮನ್ನು ಹಿಪ್ನೋಟೈಸ್ ಮಾಡ್ತಿಲ್ಲ. ನಮ್ಮ ಮೆದುಳಿನ ವರ್ತನೆ ಎಷ್ಟು ಊಹಿಸಬಹುದಾದದ್ದು ಅನ್ನೋದನ್ನು ಸಂಖ್ಯಾಶಾಸ್ತ್ರ ತೋರಿಸಿಕೊಟ್ಟಿದೆ. ಇದೇ ಜಾಗದಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಮಾನವನ ವರ್ತನೆ ಇಷ್ಟು ಪ್ರೆಡಿಕ್ಟಿಬಲ್ ಆಗಿದ್ರೆ ಇದನ್ನು ಆಟೋಮೇಟ್ ಮಾಡೋದಕ್ಕೆ ಏನಾದರೂ ಬೇಕಲ್ಲ? ಉತ್ತರ AI ಅಲ್ಲ. AI ಬರೋದಕ್ಕೂ ಮುಂಚೆನೇ ಸ್ಟ್ಯಾಟಿಸ್ಟಿಕ್ಸ್ ಇತ್ತು, ಮತ್ತು ಇಲ್ಲಿಂದಲೇ ಇವತ್ತಿನ ಅತ್ಯಂತ ಅಪಾಯಕಾರಿ ಲೂಪ್ ಶುರುವಾಗುತ್ತದೆ. ಅಧ್ಯಾಯ 4, ವಿದ್ಯಾರ್ಥಿಗಳು, AI ಮತ್ತು ಯೋಚನೆಯ ಕುಸಿತ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು, ವಿಶೇಷವಾಗಿ ವಿದ್ಯಾರ್ಥಿಗಳು. ಇವತ್ತು ಅನೇಕ ಜನ ವಿದ್ಯಾರ್ಥಿಗಳು ChatGPT ತೆರೆದು ಪ್ರಶ್ನೆ ಕೇಳಿ ಉತ್ತರ ಕಾಪಿ ಮಾಡಿ ಅದೇ ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆಯುತ್ತಿದ್ದಾರೆ. ಆದರೆ ಅವರು ಉತ್ತರ ಸರಿ ಇದೆಯೋ ಇಲ್ಲವೋ ಯೋಚನೆ ಮಾಡದೆ ಅದೇ ಸರಿ ಎಂದು ಭಾವಿಸುತ್ತಿದ್ದಾರೆ. ನಿಮಗನ್ಸ್ಬೋದು, ನಮಗೆ ಫುಲ್ ಮಾರ್ಕ್ಸ್ ಬರೋದಷ್ಟೇ ಅಲ್ವಾ ಇಂಪಾರ್ಟೆಂಟ್, ಅದು ಬರ್ತಿದೆಯಲ್ಲ, ಸೊ ವಾಟ್ ಅಂತ. ಆದರೆ ನಿಜವಾದ ಅಪಾಯ ಅಲ್ಲಿಂದಲೇ ಶುರುವಾಗುತ್ತದೆ. ನೀವು ಯೋಚನೆ ಮಾಡೋದನ್ನು ನಿಲ್ಲಿಸಿದ ದಿನ ನಿಮ್ಮ ಮೆದುಳು ಒಂದು ಮರುಕಳಿಸುವ ಆಲ್ಗರಿದಮ್ ಆಗಿ ಬದಲಾಗುತ್ತದೆ.
ನೀವು ಸಮಸ್ಯೆ ಬಗೆಹರಿಸೋದಿಲ್ಲ, ಬದಲಾಗಿ ನೀವು ಪ್ಯಾಟ್ರನ್ ಗುರುತಿಸಿ ಕಾಪಿ ಮಾಡ್ತೀರಾ ಅಷ್ಟೇ. ಇದು ನಿಮಗೆ ಏನನ್ನು ನೆನಪಿಸುತ್ತದೆ? AI ಹಿಂದೆ ಇರುವ ಗಣಿತ. AI ಅನ್ನೋದು ಮಾಯಾಜಾಲ ಅಲ್ಲ, ಅದು ಗಣಿತ. 3 ವಿಷಯಗಳು AI ಹೃದಯ. ಮೊದಲನೆಯದು ಸಾಧ್ಯತಾ ಗಣಿತ ಮತ್ತು ಸಂಖ್ಯಾಶಾಸ್ತ್ರ. AI ಪ್ರಶ್ನೆ ಕೇಳೋದಿಲ್ಲ, ಅದು ಸಾಧ್ಯತೆ ಲೆಕ್ಕ ಹಾಕುತ್ತದೆ. ಎರಡನೇದು ರೇಖೀಯ ಬೀಜಗಣಿತ, ಲೀನಿಯರ್ ಆಲ್ಜಿಬ್ರಾ. AIಗೆ ನೀವು ವ್ಯಕ್ತಿ ಅಲ್ಲ, ನೀವು ಒಂದು ಸಂಖ್ಯೆಗಳ ಗುಚ್ಛ, ವೆಕ್ಟರ್ಸ್. ಮೂರನೇದು ಕ್ಯಾಲ್ಕುಲಸ್ ಮತ್ತು ಇಂಟಿಗ್ರೇಷನ್. AI ಯೋಚನೆ ಮಾಡೋದು, ನಾವು ಕೊಡುವ ಡೇಟಾ ಅದರ ಬುದ್ಧಿ. ಅದು ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ತಾನೇ ತನ್ನನ್ನು ಸರಿಪಡಿಸಿಕೊಳ್ಳುತ್ತದೆ. ಇದನ್ನೇ ಅಲ್ವಾ ನಾವು ಕರೆಯೋದು ಮಷೀನ್ ಲರ್ನಿಂಗ್ ಅಂತ. ಅಂತಿಮ ಎಚ್ಚರಿಕೆ: ವಿದ್ಯಾರ್ಥಿಗಳು AI ತರಹ ಯೋಚನೆ ಮಾಡ್ತಾ ಹೋದ್ರೆ ಮತ್ತು AI ಮಾನವರ ಉತ್ತರಗಳ ಮೇಲೆ ಟ್ರೈನ್ ಆಗ್ತಾ ಹೋದ್ರೆ AI ನಿಮ್ಮ ಜಾಬ್ ಕಿತ್ಕೊಳ್ಳಲ್ಲ, ಬದಲಾಗಿ ನೀವೇ ಕರೆದು AIಗೆ ಜಾಬ್ ಕೊಡ್ತೀರಾ. ಹೊಸ ಯೋಚನೆ ಹುಟ್ಟಲ್ಲ, ಒಂದೇ ಪ್ಯಾಟರ್ನ್ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಇದು ಪ್ರಗತಿ ಅಲ್ಲ, ಇದು ಬೌದ್ಧಿಕ ಸ್ಥಗಿತ. ಈಗ ಕೊನೆಗೆ ಒಂದು ವಿಷಯ ಸ್ಪಷ್ಟ ಮಾಡ್ತೀನಿ. AI ದೊಡ್ಡ ಶಕ್ತಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ AI ಯೋಚನೆ ಮಾಡೋದಿಲ್ಲ, AI ತೀರ್ಮಾನನೂ ಮಾಡೋದಿಲ್ಲ. AI ಕೇವಲ ಸಂಖ್ಯಾಶಾಸ್ತ್ರಗಳನ್ನು ಸ್ಕೇಲ್ ಮಾಡ್ತೀವಿ. ನಾವು ಪ್ರಿಡಿಕ್ಟಬಲ್ ಆದಷ್ಟು ಸಂಖ್ಯಾಶಾಸ್ತ್ರ ಬಲವಾಗುತ್ತೆ, ಸಂಖ್ಯಾಶಾಸ್ತ್ರ ಬಲವಾದಷ್ಟು AI ಸಾಮರ್ಥ್ಯ ಹೆಚ್ಚಾಗುತ್ತೆ, ಮತ್ತು AI ಸಾಮರ್ಥ್ಯ ಹೆಚ್ಚಾದಷ್ಟು ಮಾನವನ ಸ್ವಂತ ಯೋಚನೆ ಕಡಿಮೆಯಾಗುತ್ತೆ. ಹೀಗಾಗಿ ಸಮಸ್ಯೆ ಫೋನ್ ಅಲ್ಲ, ಸಮಸ್ಯೆ ನಾವು ನಮ್ಮನ್ನೇ ಲೆಕ್ಕಾಚಾರಕ್ಕೆ ಬಿಡುತ್ತಿರುವುದು. ಪ್ಯಾಟರ್ನ್ ಬ್ರೇಕ್ ಮಾಡೋದರ ಅರ್ಥ AI ವಿರುದ್ಧ ಹೋಗೋದಲ್ಲ. ಪ್ಯಾಟರ್ನ್ ಬ್ರೇಕ್ ಮಾಡೋದರ ಅರ್ಥ ನಾವು ಮತ್ತೆ ಯೋಚನೆ ಶುರು ಮಾಡೋದು. ತಂತ್ರಜ್ಞಾನ ನಮ್ಮ ಬುದ್ಧಿಗೆ ಸಹಾಯ ಮಾಡಬೇಕು, ತಂತ್ರಜ್ಞಾನವೇ ನಮ್ಮ ಬುದ್ಧಿಯಾಗಬಾರದು. ಸಂಖ್ಯಾಶಾಸ್ತ್ರ ನಮ್ಮನ್ನು ನಿಯಂತ್ರಿಸಬಾರದು. ಇದು ಟೆಕ್ ಸೂತ್ರ ಕನ್ನಡ. ಇಲ್ಲಿ ನಾವು ಟೆಕ್ ಏನು ಮಾಡ್ತಿದೆ ಅಂತ, ಸಂಖ್ಯೆಗಳಿಂದ ನಾವು ಹೇಗೆ ರೂಪುಗೊಳ್ಳುತ್ತಿದ್ದೇವೆ ಅನ್ನೋದನ್ನು ನೋಡ್ತೀವಿ. ಸೈನಿಂಗ್ ಆಫ್.